ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ನಮ್ಮ ಟೆರೆಸ್ಸಿಂದ. ಯಾಕಂದರೆ ಬೆಳಿಗ್ಗೆ ಎಲ್ಲ ನಾನು ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ. 7 o'clockಗೆ ಅಕಾಡೆಮಿಗೆ ಹೋಗಿದ್ದೆ, ಕ್ರಿಕೆಟ್ ಕೋಚಿಂಗ್. ಸೊ ಅಲ್ಲಿಂದ ಬರೋಕ್ಕೆ 11:30 11:45 ಆಗಿತ್ತು. ಬಂದು ನಮ್ಮಮ್ಮ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಮತ್ತು ಕಬಾಬ್ ಮಾಡಿದರು. ಅದೆಲ್ಲ ತಿಂದ್ಬಿಟ್ಟು ಫುಲ್ ರೆಸ್ಟ್ ಮಾಡಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಟೆರೆಸ್ಸಿಗೆ ಬಂದಿದ್ದೀನಿ. ಸೊ ವ್ಯೂ ನೋಡಿ ಗೈಸ್, ಟೆರೆಸ್ಸಿಂದ ಬರ್ತಾ ಇರೋ ವ್ಯೂ ಸುತ್ತು ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೌಡ್. ಸೊ ಗೈಸ್, ಇವತ್ತು ನಮ್ಮಮ್ಮ ಕೆಳಗಡೆ ಗೀ ಇಟ್ಬಿಟ್ಟು ಬಂದಿದ್ದಾರೆ, ಮೇಲೆ ಬಂದಿದ್ದಾರೆ. ಗೀ ಮನೆಯಲ್ಲೇ ಮಾಡೋದು ನಾವು ಗೀ ಯಾವಾಗಲೂ. ಸೊ ಇದು ಮಿಲ್ಕ್ದು ವೇಸ್ಟ್ ಬರುತ್ತಲ್ಲ ಮೇಲೆ, ಕ್ರೀಮ್ ಆ ಕ್ರೀಮ್ನ ಫಸ್ಟು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಅದರಲ್ಲಿಂದ ಅದು ಗ್ರೈಂಡ್ ಆಗ್ತಾ ಬಟರ್ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮತ್ತು ಮಿಲ್ಕ್ ಸಪ್ರೇಟ್ ಆಗುತ್ತೆ. ಸೊ ಆ ಬಟರನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಸ್ಮಾಲ್ ಬಾಲ್ ಥರ ಮಾಡಿಕೊಂಡು ನಾವು ಅದನ್ನು ಮತ್ತೆ ಒಂದು ಪ್ಯಾನ್ ಅಥವಾ ಪಾತ್ರೆಗೆ ಹಾಕ್ಕೊಂಡು ಇದು ಮಾಡ್ಕೊಬೇಕು, ಬಾಯ್ಲ್ ಮಾಡ್ಕೊಬೇಕು. ಸೊ ಅದು ಬಾಯ್ಲ್ ಆಗ್ತಾ ನಮಗೆ ಅದರದ್ದು ಈ ಬಾಯ್ಲ್ ಆದಮೇಲೆ ಇದು ಬಬಲ್ ಥರ ಫೋಮ್ ಫಾರ್ಮೇಷನ್ ಆಗುತ್ತೆ ಮೇಲೆ. ಅದೆಲ್ಲ ಹೋದ್ಮೇಲೆ ನಮಗೆ ಗೀ ಬರುತ್ತೆ. ಸೊ ಅದು ಎಲ್ಲ ಹಾಕ್ಬಿಟ್ಟಿದ್ದಾರೆ, ಇವಾಗ ಬಾಯ್ಲ್ ಆಗ್ತಾಯಿದೆ. ಅದು ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ. ಸ್ಟೆಪ್ಸು ನಾನು ಹೇಳಿದ್ದೀನಲ್ವ ಹೆಂಗೆ ಮಾಡೋದು ಅಂತ. ಆಮೇಲೆ ಪನ್ನೀರ್ ಕೂಡ ಮಾಡ್ತಾಯಿದ್ದಾರೆ ನಮ್ಮಮ್ಮ, ಮನೆಯಲ್ಲೇ ಮಾಡೋದು ಪನ್ನೀರು. ಇವಾಗ ಹಾಲು ಸಪ್ರೇಟ್ ಆಗುತ್ತಲ್ಲ ಈ ಮಿಲ್ಕ್ದು ಕ್ರೀಮಿಂದ. ಸೊ ಆ ಹಾಲನ್ನ ತೊಗೊಂಡು ಅದರಲ್ಲಿ ಏನೋ ಹಾಕ್ಬಿಟ್ಟು ಅದನ್ನು ಸ್ಪಾಯ್ಲ್ ಮಾಡಿಬಿಟ್ಟಿದ್ದಾರೆ. ಆ ಸ್ಪಾಯ್ಲ್ ಆಗಿರೋ ಸಬ್ಸ್ಟೆನ್ಸ್ ಬಂದು ನಮ್ಮ ಇದು ಪನ್ನೀರ್. ಸೊ ನಾನು ಕೆಳಗಡೆ ಹೋದ್ಮೇಲೆ ನಿಮಗೆ ಅದೆಲ್ಲ ಹೆಂಗಾಗಿದೆ ಅನ್ನೋದು ನಾನು ತೋರಿಸ್ತೀನಿ. ನೋಡಿ, ಸನ್ಸೆಟ್ ಆಗ್ತಾಯಿದೆ ಟೆರೆಸ್ಸಿಂದ. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ವ್ಯೂ ನೋಡ್ತಾ ಇರ್ಬೋದು. ಈ ಕಡೆ ಈ ಸೈಡಲ್ಲಿ ಮತ್ತು ಈ ಸೈಡಲ್ಲಿ ಫುಲ್ಲು ಮಳೆ ಬರ್ತಾಯಿದೆ. ಅದು ಇನ್ನು ನಮ್ಮ ಸೈಡಲ್ಲೆಲ್ಲ ಯಾವುದು ಇಲ್ಲ, ಮಳೆ ಇಲ್ಲ. ಇವಾಗ ಅಲ್ಲೆಲ್ಲ ಮುಗಿದ ನಂತರ ಇಲ್ಲೂ ಬರುತ್ತೆ. ಸೊ ನೋಡಿ, ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ. ಇಲ್ಲಿ ನೋಡಿ, ನಮ್ಮ ಟೆರೆಸಲ್ಲಿ ಫುಲ್ಲು ಕಂಬಳಿ ಹುಳಗಳು ಎಷ್ಟಿದ್ದಾವೆ. ಈ ವಾಲೆಲ್ಲ ಪೂರ್ತಿ ಇದೆ. ಆದರೆ ಇಲ್ಲಿ ನೋಡಿ, ನಾನು ಲಾಸ್ಟ್ ಫ್ಲೋರಲ್ಲಿ ತರಿಸಿದ್ನಲ್ಲ, ಇಲ್ಲಿ ಪೇಂಟ್ ಮಾಡ್ತಾಯಿದ್ರು, ಅದು ಬಬಲ್ ಶಾಟ್ ಮಾಡಿದ್ದಾರೆ ನೋಡಿ, ಫುಲ್ ಕಂಪ್ಲೀಟ್ ಆಗಿದೆ. ಬಟ್ ಇಲ್ಲಿ ಪೇಂಟ್ ಆಗಿಲ್ಲ. ಇನ್ನು ಪೇಂಟ್ ಆದಮೇಲೆ ನಾನು ನಮಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಸದ್ಯಕ್ಕೆ ಇಷ್ಟ ಆಗಿ ಬಬಲ್ ಶಾಟ್ ಮಾತ್ರ ಮಾಡಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ನೋಡಿ, ನಮ್ಮಮ್ಮ ಇಲ್ಲಿ ಗೀ ಬಾಯ್ಲ್ ಆಗಿ ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ಅದು ಏನಂತಾರೆ ಬಟರ್ನ. ಸೊ ನೋಡಿ, ಅದು ಇನ್ನೂ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಲ್ಲ, ಅದನ್ನು ಇಷ್ಟ ಆಗಿದೆ. ಮತ್ತು ಇದು ಪನ್ನೀರ್ ನೋಡಿ, ಅದು ನೀಟಾಗಿ ಇನ್ನೂ ಆಗಲಿಲ್ಲ. ಎರಡು ಕಂಪ್ಲೀಟಾಗಿ ನಿಮಗೆ ಕುಕ್ ಆದಮೇಲೆ ಇದು ಬಾಯ್ಲ್ ಆಗಬೇಕು. ಅದು ಮತ್ತೆ ಬಾಯ್ಲ್ ಆಗಿ ಅದ್ರದ್ದು ಪನ್ನೀರ್ ಬರುತ್ತೆ, ಅದು ತೋರಿಸ್ತೀನಿ. ಮತ್ತು ಇದು ನೋಡಿ ಇಷ್ಟ ಆಗಿದೆ. ಗೈಸ್, ಇವಾಗ ಹಾಲು ಬಾಯ್ಲ್ ಆಗಿದೆ. ಸೊ ಪನ್ನೀರ್ ಒಳಗಡೆ ನಾವು ವಿನಿಗರ್ ಅಥವಾ ಲೈಮ್ ಆ್ಯಡ್ ಮಾಡ್ಕೊಬೋದು, 1 ಸ್ಪೂನ್ ಇಲ್ಲ 2 ಸ್ಪೂನ್ಸು. ಸೊ ಅದಾದಮೇಲೆ ಹಾಲು ಸ್ಪಾಯ್ಲ್ ಆಗುತ್ತೆ, ಆವಾಗ ನಮಗೆ ಪನ್ನೀರ್ ಬರುತ್ತೆ. ಸೊ ಇವಾಗ ನಾವು ಆವಾಗಲೇ ಹಾಲನ್ನ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ ವಿನಿಗರ್ ಆ್ಯಡ್ ಮಾಡ್ಕೊಂಡ್ವಿ. ಸೊ ಅದರಿಂದ ಹಾಲು ಸ್ಪಾಯ್ಲ್ ಆಗಿದೆ. ಸೊ ಇವಾಗ ಪನ್ನೀರ್ ಆಚೆ ಬಂದಿದೆ ನೋಡಿ. ಇವಾಗ ಅದನ್ನು ನಾವು ಸ್ಟೇನರಲ್ಲಿ ಹಾಕಿ ಸ್ಟೇನ್ ಮಾಡ್ಕೋಬೇಕು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಸ್ಟೇನ್ ಮಾಡ್ಕೊತಾ ಇದ್ದೀವಿ ಪನ್ನೀರ್ನೆಲ್ಲ. ವಾಟ್ರು ಎಲ್ಲ
ಚೆನ್ನಾಗಿ ಸ್ಟೇನ್ ಆದರೆ ಅದನ್ನು ನಾವು ಕ್ಯೂಬ್ ಥರ ಪನ್ನೀರ್ ಮಾಡ್ಬೋದು. ಈಗ ಲಡ್ಡು ಏನು ಮಾಡ್ತಾಯಿದ್ದೆ, ಈ ಬೌಲ್ ಇಟ್ಕೊಂಡು ಇಲ್ಲಿ ಮಲ್ಕೊಂಡು ಅದೇನೋ ಎತ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೆ ಕಾರ್ನರಿಂದ ನೋಡಿ. ಆ ಲಡ್ಡು ನೋಡಿ ಗ್ಯಾಸ್ ಹೆಂಗೆ ಕಚ್ತಾ ಇದೆ. ನನಗೆ ಸ್ವಲ್ಪ ಇವಾಗ ಟಾರ್ಚರ್ ಕೊಟ್ಬಿಟ್ಟೆ, ಅದಕ್ಕೆ ನೋಡಿ ಹೆಂಗೆ ಆಡ್ತಾಯಿದೆ. ಏಯ್ ಗೈಸ್ ಹೆಂಗೆ ಕಚ್ತಾ ಇದೆ ನೋಡಿ. ಏಯ್ ಬಿಡೋ. ನೋಡಿ ಇವಾಗ ಅದನ್ನು ಸ್ಟೇನ್ ಮಾಡ್ಕೊಂಡು ನೀಟಾಗಿ ಒಂದು ಬಾಕ್ಸ್ಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಅದು ಡ್ರೈ ಆದಮೇಲೆ ಈ ಬಾಕ್ಸ್ ಶೇಪ್ ತೊಗೊಂಡಿತ್ತಲ್ಲ, ಸೊ ಅವಾಗ ನಾವು ಕಟ್ ಮಾಡಿಕೊಂಡು ಏನು ಬೇಕೋ ನೀವು ಏನು ಮಾಡ್ತೀರೋ ಅದೆಲ್ಲ ಮಾಡ್ಕೊಬೋದು. ನಾನು ಬೆಳಿಗ್ಗೆ ಹೇಳಿದ್ನಲ್ಲ, ನಮ್ಮಮ್ಮ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಮತ್ತು ಕಬಾಬ್ ಮಾಡಿದ್ರು ಅಂತ. ನೋಡಿ ಅದು ಇನ್ನೂ ಇದೆ. ಸೊ ಇವಾಗ ನಾನು ಅದನ್ನೇ ತಿಂತಾಯಿದ್ದೀನಿ, ನನ್ನ ತಮ್ಮ ಕೂಡ ಅದನ್ನೇ ತಿಂತಾಯಿದ್ದಾನೆ. ಸೊ ಎಸ್ ಗಾಯ್ಸ್, ಇವತ್ತು ತಿಂದ್ಬಿಟ್ಟು ನಾನು ನಿಮ್ಮ ಹತ್ರ ಗೀದು ಅಪ್ಡೇಟ್ ಕೊಡ್ತೀನಿ. ಗೈಸ್ ತುಂಬ ಚೆನ್ನಾಗಿದೆ. ಫೈನಲಿ ಹೋಮ್ ಮೇಡ್ ಗೀ ರೆಡಿ ಆಗಿದೆ. ಸೊ ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ನಾವು ಸ್ಟೇನ್ ಮಾಡ್ಕೊಬೇಕು. ಸೊ ಗಾಯ್ಸ್, ನಾವು ಊಟ ಎಲ್ಲ ಮಾಡಿಬಿಟ್ಟು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡ್ರೆ ನನ್ನ ತಮ್ಮ ಹೋಮ್ವರ್ಕ್ ಮಾಡಿರಲಿಲ್ಲ. ಸೊ ಆವಾಗಲಿಂದ ಹೋಮ್ವರ್ಕ್ ಮಾಡಿಸ್ತಾಯಿದ್ದೀನಿ ನೋಡಿ. ಇದು ಗೊತ್ತಿಲ್ಲ ಎಷ್ಟನೇ ಸಬ್ಜೆಕ್ಟು, 2ನೇ ಸಬ್ಜೆಕ್ಟ್ ಅನಿಸುತ್ತೆ, ಇನ್ನು 2 ಸಬ್ಜೆಕ್ಟ್ ಮಾಡಿಸ್ಬೇಕು. ಸೊ ಎಸ್ ಗೈಸ್, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ರೆಸಿಪಿ ವ್ಲಾಗ್ ಆಗಿತ್ತು. ಸೊ ಇವತ್ತು ಗೀ ಮತ್ತು ಪನ್ನೀರು. ಗೀದು ಫುಲ್ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ಯಾಕೆ ಗ್ರೈಂಡಿಂಗ್ ಎಲ್ಲ ತೋರ್ಸೋಕ್ಕಾಗಲಿಲ್ಲ, ಯಾಕೆ ನಾವು ಮುಂಚೆನೇ ಮಾಡಿಬಿಟ್ಟಿದ್ರು. ಸೊ ಯಾ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ, ಅಂದರೆ ನಾಳೆ. Until then, be waiting.